ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನಕ್ಕೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಆಲ್ರೆಡಿ ತಮ್ಮದೇನಾಗ ನೋಡಿರ್ತೀರಿ. ಏನಪ್ಪ ಅಂತಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಇದ್ರೊಳಗೆ ರಾಯಚೂರು ಡಿಸ್ಟಿಕ್ ಒಳಗೆ ನಿಮಗೆ ಕಾಲ್ಫರ್ ಆಗೈತೆ. ನಿಮ್ಗೆ ಏನನ್ನೋದು ಇನ್ಫಾರ್ಮೇಷನ್ ಒನ್ ಬೈ ಒನ್ ಕೊಟ್ಕೊಂತ ಹೋಗ್ತೀನಿ. ಇಲ್ಲಿ ನೋಡ್ರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಅಂಗಸಂಸ್ಥೆ ಅಂತಂದು ಐತಿ. ಆ ಇದ್ರೊಳಗೆ ಡಿಪಾರ್ಟ್ಮೆಂಟ್ ಒಳಗೆ ಕಾಲ್ಫರ್ ಆಗೈತಿ. ನೋಡ್ರಿ, ಇಲ್ಲಿ ರಾಯಚೂರು ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಈ ಕೆಳಗೆ ತೋರಿಸಿದ ಗುತ್ತಿಗೆ ಆಧಾರದ ಮೇಲೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿ 2025-26ನೇ ಸಾಲಿನ ಖಾಲಿ ಇರುವ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಂದು ಹೇಳ್ಯಾರ. ಇಲ್ಲಿ ನೋಡ್ರಿ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ಆಮೇಲೆ ಅರ್ಜಿ ಪ್ರಾರಂಭದ ದಿನಾಂಕ ನೋಡ್ರಿ, ಇಲ್ಲಿ ಯಾವಾಗ ಪ್ರಾರಂಭ ಆಗಿತ್ತಪ್ಪ ಅಂತಂದ್ರೆ 25/2/2026. ಆಲ್ರೆಡಿ ಇದು ಅರ್ಜಿ ಪ್ರಾರಂಭ ಆಗೈತಿ. ಕೊನೆಯ ದಿನಾಂಕ ನೋಡ್ರಿ 11/3/2026. ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟು https://raichuru.nic.in ಅಂತಂದು ಆ ವೆಬ್ಸೈಟ್ನಾಗ ನೀವು ಅರ್ಜಿ ಸಲ್ಲಿಸಬೇಕು. ಆಮೇಲೆ ಹುದ್ದೆಗಳ ವಿವರ ನೋಡ್ರಿ, ಇಲ್ಲೇ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಅಂತಂದು 18 ಪೋಸ್ಟ್ ಕರೆದಾರ್ರಿ. ಆಮೇಲೆ ಇದು ರಾಯಚೂರು ಡಿಸ್ಟಿಕ್ ಒಳಗೆ, ರಾಯಚೂರು ಜಿಲ್ಲೆ ಒಳಗೆ ಅದರ ತಾಲೂಕುಗಳು ಬರ್ತಾವಲ್ಲ, ಆ ತಾಲೂಕುಗಳು ಯಾವುವು ಅಂತಂದ್ರೆ ಆ ತಾಲೂಕಿನಾಗ 18 ಹುದ್ದೆಗಳು ಕರೆದಾರ್ರಿ. ಇಲ್ಲಿ ನಮ್ಮ ಕ್ಲಿನಿಕ್ ಅಂತಂದೈತಿ ನೋಡ್ರಿ. ಇದು ನಮ್ಮ ಕ್ಲಿನಿಕ್ ಅನ್ನೋದು ಅಲ್ಲಿ ಒಂದು ರಾಯಚೂರು ಡಿಸ್ಟಿಕ್ ಒಳಗೆ ಇರ್ತಕ್ಕಂಥ ಒಂದು ವಿಭಾಗ. ಅಲ್ಲಿ ನೋಡ್ರಿ, ನಮ್ಮ ಕ್ಲಿನಿಕ್ ಮಾನ್ವಿ ಅಂತಂದು ಅಲ್ಲಿ 3 ಹುದ್ದೆಗಳದಾವು. ಆಮೇಲೆ ಸಿರವಾರ ಅಂತಂದು ಅಲ್ಲಿ 1 ಹುದ್ದೆ ಐತಿ. ದೇವದುರ್ಗ ಅಂತಂದು 2 ಹುದ್ದೆಗಳದಾವು. ರಾಯಚೂರು ಒಳಗೆ 3 ಹುದ್ದೆಗಳದಾವು. ಲಿಂಗಸಗೂರು ಅಂತಂದು ಅಲ್ಲಿ 2 ಹುದ್ದೆಗಳದಾವು. ಮಸ್ಕಿ ಅಂತಂದು ಅಲ್ಲಿ 1 ಹುದ್ದೆ ಐತಿ. ಹಟ್ಟಿ ಅಂತಂದು ಒಂದು ಹುದ್ದೆ ಐತಿ. ಸಿಂಧನೂರು ಅಂತಂದು 2 ಹುದ್ದೆಗಳು ಅದಾವು. ಆಮೇಲೆ ಕವಿತಾಳ ಅಂತಂದು 1 ಹುದ್ದೆ ಐತಿ. ಮುದಗಲ್ ಅಂತಂದು 1 ಹುದ್ದೆ ಐತಿ. ತುರ್ವಿಹಾಳ ಅಂತಂದು ಅಲ್ಲಿ 1 ಹುದ್ದೆ ಐತಿ. ನೋಡ್ರಿ, ಇಲ್ಲಿ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ತರಬೇತಿಯನ್ನು ಕರ್ನಾಟಕ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಇದು ANM ಸರ್ಟಿಫಿಕೇಟ್ ಅಂತಂದು ಬರ್ತೈತಿ. ಈ ANM ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ಅದು ಕೌನ್ಸಿಲ್ನಲ್ಲಿ ನೋಂದಾಯಿಸಿರಬೇಕು. ಅಂತಂದ್ರೆ ಆನ್ಲೈನ್ ಒಳಗೆ ನೀವು ANM ಅಂತಂದು ನೀವು ಕೋರ್ಸ್ ಮಾಡಿರ್ತೀರಲ್ಲ, ಆ ಕೋರ್ಸ್ ಮುಖಾಂತರದಿಂದ ಆನ್ಲೈನಾಗ ಅದನ್ನ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ಈ ಸರ್ಟಿಫಿಕೇಟ್ ಬರ್ತೈತಿ. ಆ ಸರ್ಟಿಫಿಕೇಟ್ ಅದ್ರೊಳಗೆ ನೋಂದಾಯಿಸಿರಬೇಕು. ನೋಡ್ರಿ, ಮಾಸಿಕ ವೇತನ ಎಷ್ಟಿರ್ಬೇಕಪ್ಪ ಅಂತಂದ್ರೆ 15,397ರಿಂದ ರೂಪಾಯಿ 14,044 ಮಟ. ಅಂದ್ರೆ ವಲಯಗಳನ್ವಯ ಅಂತ ಕೊಟ್ಟಾರ. ಆ ವಲಯಕ್ಕೆ ಅನ್ವಯಕ್ಕೆ ಏನಾಗತಿ ಅದ್ರ ಪ್ರಕಾರ ನಿಮಗೆ ಮಾಸಿಕ ವೇತನಗಳು ಕೊಡ್ತಾರೆ. ಆಮೇಲೆ ಮೀಸಲಾತಿ ನೋಡ್ರಿ, ರೋಸ್ಟರ್ ಮೆರಿಟ್ ನಿಯಮದಡಿ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತಂದ್ರೆ ಗೌರ್ಮೆಂಟ್ ಆಫ್ ರೂಲ್ಸ್ ಪ್ರಕಾರ ಎಷ್ಟು ನಿಮ್ಗೆ ಏನು ನಿಯಮ ಇರ್ತದಲ್ಲ ಆ ನಿಯಮದ ಪ್ರಕಾರ ನಿಮ್ಗೆ ಮೀಸಲಾತಿ ಸಿಗ್ತೈತಿ. ವಯೋಮಿತಿ ನೋಡ್ರಿ, ಗರಿಷ್ಠ ಇಲ್ಲಿ 40 ವರ್ಷ ಮೀರಿರಬಾರ್ದು. ಅಂದ್ರೆ 40 ವರ್ಷ ದಾಟಿರಬಾರ್ದು. ಇಲ್ಲಿ ನೋಡ್ರಿ, ಇಲ್ಲೇ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಹುದ್ದೆಗಳು 1 ಅಂತಂದೈತಿ. ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ತರಬೇತಿಯನ್ನು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿರಬೇಕು. ಇಲ್ಲಿ ಮೇಲ್ಗಡೆ ಏನು ಹೇಳಿದ್ನಲ್ಲ ನಾ ಪಾಯಿಂಟ್, ಅದೇ ಸೇಮ್ ಇದಕ್ಕೂ ಆ್ಯಸ್ ಇಟ್ ಈಸ್ ನಿಮ್ಗೆ ಅಪ್ಲಿಕಬಲ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಾಸಿಕ ವೇತನ 15,397ರಿಂದ ರೂಪಾಯಿ 14,044 ಮಟ ವಲಯಗಳನ್ವಯ ಪ್ರಕಾರನ ಇರ್ತೈತಿ. ಏನಪ್ಪ ಅಂದ್ರೆ ಆದದು ವಲಯಗಳು ಅಂದ್ರೆ ಈಗ ಡಿಸ್ಟಿಕ್ ಈ ರಾಯಚೂರು ಜಿಲ್ಲೆ ಒಳಗೆ ಕರೆದಾರಲ್ಲ, ಆ ಜಿಲ್ಲೆಗಳ ತಾಲೂಕು ಒಳಗೆ ಏನೇನು ಸಂಬಂಧಪಟ್ಟ ಅಲ್ಲಿ ಸ್ಕೇಲ್ ಇರ್ತೈತಲ್ಲ ಮಾಸಿಕ ವೇತನ, ಅದ್ರ ಪ್ರಕಾರ ನಿಮ್ಗೆ ಅಪ್ಲೈ ಆಕತಿ.
ಇಲ್ಲಿ ನೋಡ್ರಿ ಮತ್ತೆ ಮೀಸಲಾತಿ ಮೆರಿಟ್ ನಿಯಮದಡಿ ಆಯ್ಕೆ ಮಾಡಿಕೊಳ್ಳಲಾಗುವುದು. ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರನ ಏನು ನಿಯಮ ಇರ್ತದೆ ಅದ್ರ ಪ್ರಕಾರ ಆಯ್ಕೆ ಮಾಡ್ತಾರೆ. ಗರಿಷ್ಠ ವಯೋಮಿತಿ ನೋಡ್ರಿ ಇಲ್ಲಿ 40 ವರ್ಷ ಮೀರಿರಬಾರ್ದು. ಇದು ಸೇಮ್ ಆ್ಯಸ್ ಇಟ್ ಈಸ್ ಇದೆ ಹಂಗೈತಿ, 40 ವರ್ಷ ದಾಟಿರಬಾರ್ದು. ಆಮೇಲೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಒಂದು ಹುದ್ದೆ ಅಂತ ಐತಿ. ಅದು ಎಲ್ಲಿಪ್ಪ ಅಂದ್ರೆ ನಗರ ಆರೋಗ್ಯ ಕೇಂದ್ರ ಹರಿಜನವಾಡ ಅಂತಂದು ಆ ಒಂದು ಕೇಂದ್ರದೊಳಗ ಐತಿ. ಅಂದ್ರೆ ಇವ್ರ ಕೆಲಸ ಏನಾಗಿರ್ತದಪ್ಪ ಅಂದ್ರೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಕೆಲಸ ಏನಾಗಿರ್ತದಪ್ಪ ಅಂತಂದ್ರೆ ಇವರು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲು ಮತ್ತು ರೋಗಗಳ ಹರಡುವಂತೆ ತಡೆಯಲು ನೇಮಕಗೊಂಡ ಸರ್ಕಾರಿ ಅಧಿಕಾರಿಗಳು ಅಂತಾರೆ. ಇವರು ಹೆಂಗಿದ್ದಪ್ಪ ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಂಗೆ ಇವರು. ಇಲ್ಲಿ ನೋಡ್ರಿ ಇಲ್ಲಿ ವಿದ್ಯಾರ್ಹತೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯದ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧೋದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಹೊಂದಿರಬೇಕು ಅಥವಾ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕದ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 3 ವರ್ಷದ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕು ಅಥವಾ PUC ವಿಜ್ಞಾನ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕದ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 2 ವರ್ಷದ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕು. ಅಂದ್ರೆ ಏನು ಗೊತ್ತಾನೆ, ಇಲ್ಲಿ SSLC ಆದಮೇಲೆ ಇವ್ರಿಗೆ ಅರೆ ವೈದ್ಯಕೀಯ ಅಂತಂದು ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಇವ್ರಿಗೆ 3 ವರ್ಷಗಳ ಒಂದೇನು ಆರೋಗ್ಯ ನಿರೀಕ್ಷಕರ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಂದು ಕೋರ್ಸ್ ಅಂತಂದು ಪೂರೈಸಿದ್ದು ಒಂದು ಸರ್ಟಿಫಿಕೇಟ್ ಇರಬೇಕು ಇವ್ರ ಕಡೆ. ಇಲ್ಲಪ್ಪ ನಮ್ಮ ಕಡೆ ಅದು ಇಲ್ಲಪ್ಪ ಅಂತಂದ್ರೆ ಏನು ಗೊತ್ತಾರ, PUC ಆದಮೇಲೆ PUC ವಿಜ್ಞಾನ ಸೈನ್ಸ್ ಆಗಿರಬೇಕು, ಅದರೊಳಗೆ ಉತ್ತೀರ್ಣ ಆಗಿ ಅದರ ನಂತರ 2 ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕಂತ. ನೋಡ್ರಿ ಇವರಿಗೆ ಮಾಸಿಕ ವೇತನ ಎಷ್ಟಿರ್ತದಪ್ಪ ಅಂತಂದ್ರೆ 15,397 ವಲಯಗಳ ಅನ್ವಯ ಅಂತದ್ದು ಸೇಮ್ ಏನು ಮೇಲ್ಗಡೆ ಪಾಯಿಂಟ್ಸ್ ಹೇಳಿನಲ್ಲ ನಿಮ್ಗೆ ಇದಕ್ಕೂ ಅಪ್ಲಿಕೇಬಲ್ ಸೇಮ್ ಆಕತಿ. ಮೆರಿಟ್ ನಿಯಮದಡಿ ಆಯ್ಕೆ ಮಾಡಿಕೊಳ್ಳಲಾಗುವುದು. ಗರಿಷ್ಠ 40 ವರ್ಷ ಇವರು ಮೀರಿರಬಾರ್ದು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಅನುಬಂಧ ಅಂತಂದ್ರೆ ಕಿರಿಯ ಆರೋಗ್ಯ ಸಹಾಯಕರು ಮಹಿಳಾ ಒಟ್ಟು ಹುದ್ದೆಗಳು 14 ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದ. ಇವನ್ನೆಲ್ಲ ನೀವು ನೋಟಿಫಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ದಯವಿಟ್ಟು ಇದನ್ನು ಓದ್ಕೊಳ್ರಿ, ಕ್ಲೀನಾಗಿ ಓದ್ಕೊಳ್ರಿ. ಆಮೇಲೆ ನೋಡ್ರಿ ನೇಮಕಾತಿ ನಿಯಮ ಮತ್ತು ಷರತ್ತು ಅಂತಂದೈತಿ. ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿರೋಲ್ಲ, ಅರ್ಜಿ ಸಲ್ಲಿಸಲು ಯಾವುದೇ ಒಂದು ಫೀಸ್ ಇರೋದಿಲ್ಲ. ಇದಕ್ಕೆ ಅರ್ಜಿಗಳನ್ನು ಕೇವಲ ಆನ್ಲೈನ್ಗಳ ಮೂಲಕ ಸಲ್ಲಿಸುವುದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 25/2/26. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/3/2026. ಅರ್ಜಿಗಳನ್ನು ಆನ್ಲೈನ್ ಹೊರತುಪಡಿಸಿ ಇತರೆ ಯಾವುದೇ ಮೂಲಗಳಿಂದ ಸಲ್ಲಿಸಲು ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅಂದ್ರೆ ಆನ್ಲೈನ್ ಮುಖಾಂತರದಿಂದ ಆನ್ಲೈನ್ ಮುಖಾಂತರದಿಂದ ಅಪ್ಲೈ ಮಾಡ್ಬೇಕಾಗತ್ತೆ. ಅಲ್ಲಿ ಅದು ಬಿಟ್ಟು ಅಲ್ಲಿ ಇದು ಸಂಸ್ಥೆಗೆ ಹೋಗಿ ನನಗೆ ಒಂದು ಆಫ್ಲೈನ್ದು ಇದು ಕೊಡ್ರಿ, ಫಾರ್ಮ್ ಕೊಡ್ರಿ, ನಾನು ಫಿಲಪ್ ಮಾಡಿಕೊಡ್ತೇನೆ ಅಂತಂದರೆ ಅದು ಅಪ್ಲಿಕಬಲ್ ಆಗಲ್ಲ. ಆನ್ಲೈನ್ ಮುಖಾಂತರದಿಂದ ಅರ್ಜಿಯನ್ನು ಸಲ್ಲಿಸಬೇಕು. ನೋಡ್ರಿ ನೇಮಕಾತಿ ನಿಯಮ ಮತ್ತು ಷರತ್ತುಗಳು ಅಂತಂದವಲ್ಲ, ಇದನ್ನು ನೋಟಿಫಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ದಯವಿಟ್ಟು ಇದನ್ನು ಓದ್ಕೊಳ್ರಿ. ಆಮೇಲೆ ಇದೇ ಥರದ ನನಗೆ ಒಂದು ಜಾಬ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ನನಗೆ ಸಹಕರಿಸ್ರಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.